ಹೊಳೆನರಸೀಪುರ ಕೇಸ್ನಲ್ಲಿ ರೇವಣ್ಣಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಮೇ 20ರವರೆಗೆ ರೇವಣ್ಣಗೆ ಮಧ್ಯಂತರ ಜಾಮೀನು ವಿಸ್ತರಣೆಯಾಗಿದೆ. ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಈ ಮಧ್ಯಂತರ ಜಾಮೀನು ಈಗ ಮೇ 20ರವರೆಗೆ ವಿಸ್ತರಣೆಯಾಗಿದೆ. ಸೋಮವಾರಕ್ಕೆ ತೀರ್ಪಿನ ಆದೇಶವನ್ನ 42ನೇ ಎಸಿಎಂಎಂ ಕೋರ್ಟ್ ಕಾಯ್ದಿರಿಸಿದೆ. ಇನ್ನು ರೇವಣ್ಣಗೆ ಜೈಲ ಅಥವಾ ಬೇಲೆ ಗತಿನ ಅನ್ನುವಂಥದ್ದು ಸೋಮವಾರದಂದು ನಿರ್ಧಾರವಾಗುತ್ತೆ. ಇನ್ನು ರೇವಣ್ಣ ಅವರಿಗೆ ಅವರ ಭವಿಷ್ಯ ಏನಾಗತ್ತೆ, ಬೇಲ್ ಸಿಗತ್ತಾ ಅಥವಾ ಮತ್ತೆ ಜೈಲೇ ಗತಿನ, ಇದೆಲ್ಲವೂ ಕೂಡ ಸೋಮವಾರ ನಿರ್ಧಾರ ಆಗತ್ತೆ. ಸೋಮವಾರದಂದು ತೀರ್ಪನ್ನ 42ನೇ ಎಸಿಎಂಎಂ ಕೋರ್ಟ್ ಕಾಯ್ದಿರಿಸಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಇವತ್ತು ವಾದ ಪ್ರತಿವಾದವಾಯಿತು. ಇನ್ನು ಎಸ್ಪಿಪಿ ಕೂಡ ಇವತ್ತು ಪ್ರಬಲವಾಗಿ ತಮ್ಮ ವಾದವನ್ನ ಮಂಡನೆ ಮಾಡಿದ್ರು. ಎಸ್ಪಿಪಿ ಅವರು ಯಾವುದೇ ಕಾರಣಕ್ಕೂ ಕೂಡ ಬೇಲ್ ನೀಡಬೇಡಿ ಅಂತ ತಮ್ಮ ವಾದವನ್ನ ಮಂಡನೆ ಮಾಡಿದ್ರೆ, ಇತ್ತ ರೇವಣ್ಣ ಪರ ವಕೀಲರು ಇವರು ಕಾನೂನಾತ್ಮಕವಾಗಿ ಕೆಲಸವನ್ನ ಮಾಡಿಲ್ಲ, ಕಾನೂನಾತ್ಮಕವಾಗಿ ಅವರನ್ನ ಬಂಧನ ಮಾಡಿಲ್ಲ ಅನ್ನುವಂತಹ ಒಂದು ವಾದವನ್ನ ಕೂಡ ಅವರು ಮಂಡನೆ ಮಾಡಿದ್ರು. ಮೇ 20ರವರೆಗೆ ಕೊನೆಗೆ ರೇವಣ್ಣಗೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗಿದೆ. ಅದೇ ರೀತಿಯಾಗಿ ಸೋಮವಾರದಂದು ತೀರ್ಪನ್ನ ಎಸಿಎಂಎಂ ಕೋರ್ಟ್ ಇದೀಗ ಕಾಯ್ದಿರಿಸಿದೆ. ಇನ್ನು ಅದೇ ರೀತಿಯಾಗಿ ಏನೆಲ್ಲ ಇವತ್ತು ವಾದ ಪ್ರತಿವಾದಗಳು ನಡೀತು ಅಂತ ನೋಡೋದಾದ್ರೆ, ರೇವಣ್ಣ ಅವರ ವಿರುದ್ಧ ಎಸ್ಪಿಪಿ ಇವತ್ತು ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡಿತು. ರೇವಣ್ಣ ಅವರ ಜಾಮೀನಿಗೆ ಎಸ್ಪಿಪಿ ತೀವ್ರವಾಗಿ ಇವತ್ತು ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಇನ್ನು ಪ್ರಮುಖವಾಗಿ ಎಸ್ಪಿಪಿ ಅವರು ತಮ್ಮ ವಾದವನ್ನ ಮಂಡನೆ ಮಾಡಿದ್ರು. ರೇವಣ್ಣ ಅವರಿಗೆ ಜಾಮೀನು ನೀಡಬಾರದು ಅಂತ ತೀವ್ರವಾಗಿ ಅವರ ಜಾಮೀನಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ರೇವಣ್ಣ ವಿರುದ್ಧ ಮಹಿಳೆ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಪ್ರಕರಣ ದಾಖಲು ಮಾಡಬೇಕಾದ್ರೆ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಆಕೆ ಕೊಟ್ಟಿರುವಂತಹ ದೂರನ್ನ ಆಧರಿಸಿ ಐಪಿಸಿ ಸೆಕ್ಷನ್ 376ರ ಅಡಿಯಲ್ಲಿ ಅತ್ಯಾಚಾರ ಆರೋಪ ಪ್ರಕರಣ ದಾಖಲಾಗಿದೆ. ಇದು ನಾನ್ ಬೇಲೇಬಲ್ ಅಫೆನ್ಸು. ಹೀಗಾಗಿ ಈ ಮೊದಲು ಈ ಕೇಸ್ನಲ್ಲಿ ಸೆಕ್ಷನ್ 354A ಮತ್ತು ಡಿ ಮಾತ್ರ ಇತ್ತು. ಆದರೆ ಈಗ ಸೆಕ್ಷನ್ 376 ಹೆಚ್ಚುವರಿಯಾಗಿ ಇದರಲ್ಲಿ ಆಡ್ ಆಗಿದೆ. ಈ ಕಾರಣಕ್ಕಾಗಿ ನಾನ್ ಬೇಲೇಬಲ್ ಅಫೆನ್ಸ್ ಇದು. ಹೀಗಾಗಿ ಇವರಿಗೆ ಯಾವುದೇ ಕಾರಣಕ್ಕೂ ಜಾಮೀನು ನೀಡಬಾರದು. ಈಗ ಸಂತ್ರಸ್ತೆ ಅವರ ಹೇಳಿಕೆಯನ್ನ ಆಧಾರದ ಮೇಲೆ ಸೆಕ್ಷನ್ 376 ದಾಖಲಾಗಿದೆ. ಹೀಗಾಗಿ ಸಂತ್ರಸ್ತೆ ತಮ್ಮ ಇಚ್ಛೆಯ ಹೇಳಿಕೆಯನ್ನ ಆಧರಿಸಿ ಈ ಪ್ರಕರಣ ದಾಖಲು ಮಾಡಲಾಗಿದೆ. ಅವರು ಯಾವ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ರು, ಸಂತ್ರಸ್ತೆಯ ಹೇಳಿಕೆಯನ್ನ ಆಧರಿಸಿ ರೇವಣ್ಣ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ. ರೇವಣ್ಣ ಅವರ ಕಿರುಕುಳದಿಂದಾಗಿ ಅವರು ಮನೆ ಬಿಟ್ಟು ಬಂದಿದ್ದಾಗಿ ಕೂಡ ಪ್ರಕರಣದಲ್ಲಿ ಹೇಳಿದ್ದಾರೆ. ಕೆಲಸ ಬಿಟ್ಟಿದ್ದಕ್ಕೆ ಆಶ್ರಯ ಮನೆಯನ್ನ ರೇವಣ್ಣ ಅವರು ವಾಪಸ್ ಪಡೆದುಕೊಂಡಿದ್ದಾರೆ. ಆ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳಿಗೂ ಕೂಡ ಜಿಲ್ಲಾಧಿಕಾರಿಗಳಿಗೂ ಕೂಡ ಅವರು ದೂರು ನೀಡಿದ್ರು. ದೂರು ಕೊಟ್ಟರೂ ಕೂಡ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಎಲ್ಲ ಅಂಶಗಳನ್ನ ಆ ಮಹಿಳೆ ತಮ್ಮ ದೂರಿನಲ್ಲಿ ತಿಳಿಸಿದ್ದಾರೆ. ಚಾರ್ಜ್ ಶೀಟ್ ಹಾಕಿದ ಮೇಲೆ ಆರೋಪ ಸಾಬೀತಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ದಾಖಲಾಗಬೇಕು, ಆರೋಪ ಪಟ್ಟಿ ದಾಖಲಾಗಬೇಕು. ಆಗ ಎಲ್ಲವೂ ಕೂಡ ಆರೋಪ ಸಾಬೀತಾಗತ್ತೆ. ಈಗ ಒಂದು ವೇಳೆ ಜಾಮೀನು ನೀಡಿದ್ದೇ ಆದ್ರೆ ಆಗ ಸಾಕ್ಷಿದಾರರು ಕೋರ್ಟ್ಗೆ ಬರೋದಕ್ಕೆ ಹೆದರ್ತಾರೆ. ಸಾಕ್ಷಿದಾರರು ಕೋರ್ಟ್ಗೆ ಬರೋದಿಲ್ಲ. ಆರೋಪಿ ರೇವಣ್ಣ ಅವರು ಪ್ರಭಾವಿಯಾಗಿರೋದ್ರಿಂದಾಗಿ ಸಾಕ್ಷಿಗಳನ್ನ ನಾಶ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಪ್ರಕರಣ ತನಿಖಾ ಹಂತದಲ್ಲಿ ಜಾಮೀನು ಕೊಡುವಂಥದ್ದು ಬೇಡ ಅಂತ ಎಸ್ಪಿಪಿ ಜೋಯ್ನಾ ಕೋಠಾರಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಾದವನ್ನ ಮಂಡನೆ ಮಾಡಿದ್ರು. ಇನ್ನು ಅದೇ ರೀತಿಯಾಗಿ ರೇವಣ್ಣ ಪರ ವಕೀಲರು ಏನು ವಾದ ಮಾಡಿದ್ರು, ರೇವಣ್ಣ ಪರ ವಕೀಲರು ರೇವಣ್ಣ ಮೇಲೆ ಎಫ್ಐಆರ್ ದಾಖಲಿಸಿರೋದೇ ಕಾನೂನು ಬಾಹಿರ. ಅಸಲಿಗೆ ಪೊಲೀಸರು ಪ್ರಕರಣ ದಾಖಲಿಸಿರೋದೇ ಕಾನೂನು ಬಾಹಿರವಾಗಿ ಪುರುಷ ಅಧಿಕಾರಿ ಟೈಪ್ ಮಾಡಿರುವ ದೂರನ್ನ ಸಂತ್ರಸ್ತೆ ಪರವಾಗಿ ಸ್ವೀಕಾರ ಮಾಡಲಾಗಿದೆ. ಪ್ರಕರಣದಲ್ಲಿ ಮಹಿಳಾ ಅಧಿಕಾರಿ ದೂರು ದಾಖಲಿಸಿಕೊಂಡಿಲ್ಲ. ಅದರ ಬದಲಾಗಿ PSI ಅಜಯ್ ಕುಮಾರ್ ಅನ್ನೋರು ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಿಸಿದ್ದಾರೆ. ಲೈಂಗಿಕ ದೌರ್ಜನ್ಯ ಬೇರೆ, ಅತ್ಯಾಚಾರ ಬೇರೆ. ಲೈಂಗಿಕ ದೌರ್ಜನ್ಯ ಅಂತ ಹೇಳೋದಕ್ಕೂ ಕೂಡ ಸಂತ್ರಸ್ತೆಗೆ ಬರೋದಿಲ್ಲ. ಆದರೆ ಇದರಲ್ಲಿ ನಮೂದಾಗಿದೆ ಪ್ರಕರಣದಲ್ಲಿ ಪೊಲೀಸರು ಕಾನೂನನ್ನ ಪಾಲಿಕೆ ಮಾಡಿಲ್ಲ ಅಂತ ಅವರು ತಮ್ಮ ವಾದವನ್ನ ಮಂಡನೆ ಮಾಡಿದ್ರು. ಅಡುಗೆ ಮಾಡುವಂತಹ ಸಂತ್ರಸ್ತೆ ದೂರನ್ನ ಟೈಪ್ ಮಾಡಿದ್ದು ಹೇಗೆ ಅಂತ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಸಂತ್ರಸ್ತೆ ಹೇಳಿಕೆಯನ್ನ ವಿಡಿಯೋ ಮಾಡ್ಕೊಳ್ಬೇಕಾಗಿತ್ತು. ಆದರೆ ಸಂತ್ರಸ್ತೆ ಆಕೆಯ ಗಂಡನ ಬಳಿಯಲ್ಲಿ ಅತ್ಯಾಚಾರ ಆಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ವಿಡಿಯೋ ವೈರಲ್ ಆದ್ಮೇಲೆ ಸಂತ್ರಸ್ತೆ ಗಂಡ ಕೇಳಿದ್ದ, ನಿನ್ನ ವಿಡಿಯೋ ಏನಾದರೂ ಬಂದ್ರೆ ಏನು ಮಾಡೋದು ಅಂತ ಅವರು ಕೇಳಿದ್ರು.
ಆಕೆಯ ಶೀಲವನ್ನ ಕೂಡ ಶಂಕಿಸಿದ್ದ. ನಾನು ಆ ರೀತಿ ಕೆಲಸ ಮಾಡಿಲ್ಲ ಅಂತ ಸಂತ್ರಸ್ತೆ ಗಂಡನಿಗೆ ಹೇಳಿದ್ದಾರೆ. ಇದು ಸಂತ್ರಸ್ತೆಯ ದೂರಿನಲ್ಲೇ ದಾಖಲಾಗಿದೆ ಅಂತ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ವಾದವನ್ನ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ರೇವಣ್ಣ ಅವರಿಗೆ ಜಾಮೀನು ನೀಡಬೇಕು ಅನ್ನುವಂತಹ ಒಂದು ಪ್ರಬಲ ವಾದವನ್ನ ಅವರು ಕೂಡ ಮಂಡನೆ ಮಾಡಿದ್ದಾರೆ. ಹೀಗಾಗಿ ಸೋಮವಾರದವರೆಗೆ ಈಗ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಹೀಗಾಗಿ ಕೋರ್ಟು ಯಾವ ಒಂದು ನಿರ್ಧಾರಕ್ಕೆ ಬರುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗತ್ತೆ.